ನಮಸ್ಕಾರ ಎಲ್ಲರಿಗೂ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವು ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 1-10-19-28ನೇ ತಾರೀಕು ಹುಟ್ಟರ ಗುಣದಶೆಗಳು ಹೇಗಿರುತ್ತೆ ನೋಡೋಣ. ಅದೇ ಥರ 2025 ಅದೇ ಥರ 6ನೇ ತಿಂಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ ಟೋಟಲ್ ಮಾಡಿದಾಗ 1-10-19-28 ಟೋಟಲ್ ಆ್ಯಡ್ ಮಾಡಿದ್ರೆ ಏಳನೇ ನಂಬರ್ ಪಾಸ್ ಆಗುತ್ತೆ. ಆ ಥರ ಈ ಒಂದು ಮಗು ಈ ಒಂದು ಡೇಟಲ್ಲಿ ಹುಟ್ಟಂಥವ್ರಿಗೆ ನೇಮ್ ನಂಬರ್ಸ್ ಎಸ್ ಅಕ್ಷರಗಳು ಮತ್ತು ಎನ್ ಅಕ್ಷರಗಳು ತುಂಬ ರಾಜಯೋಗನ ತಂದುಕೊಡುತ್ತೆ. ಈ ನೇಮಲ್ಲಿ ಟೋಟಲ್ ನಂಬರ್ಸ್ ನೇಮ್ ಅಂತ ಬಂದಾಗ ನೀವು 19ರಲ್ಲಿ 22ರಲ್ಲಿ 31ರಲ್ಲಿ ನೇಮ್ ಇಟ್ಟರೆ ನೀವು ತುಂಬ ಸಖತ್ ಲಕ್ಸುರಿ ಲೈಫನ್ನು ಕಾಣ್ತಾರೆ. ಭಾಳ ವಿಶೇಷವಾಗಿ ನಾನು ತಿಳಿದಿರೋ ಪ್ರಕಾರ 1 ಅಂದರೆ ಸೂರ್ಯನ ಸಂಕೇತ ಆಗುತ್ತೆ. 1-10-19-28 ಭಾಳ ವೈಬ್ರೇಷನ್. 1ನೇ ತಾರೀಕಲ್ಲಿ 1ನೇ ನಂಬರ್ ಪಾಸ್ ಆಗುತ್ತೆ, ಸೂರ್ಯನ ಸಂಕೇತ ಆಗುತ್ತೆ. 10ನೇ ನಂಬರ್ಲಿ 0 ಬರುತ್ತೆ, ಅದು ಕೇತುಗ್ರಹದ ಸಂಕೇತ ಇದೆ. 1-7 ಕಾಂಬಿನೇಷನ್ ಕೇತುಗ್ರಹ ಸಂಕೇತ ಆಗುತ್ತೆ. ತಂಡೂಲ್ಕರ್ ಜಯಶ್ರೀ ನಂಬರ್ಸ್ ತುಂಬ ಲಕ್. 1 and 9 ಕಾಂಬಿನೇಷನ್. 1 ಅಂದರೆ ಸೂರ್ಯ, 9 ಅಂದರೆ ಕುಜ, ಅವರಿಬ್ಬರು ಸೇರಿ ಸೂರ್ಯಗ್ರಹ ಆಗ್ತಾರೆ. 28 ಚಂದ್ರ ಮತ್ತು ಶನಿ ಸೇರಿ ಸೂರ್ಯಗ್ರಹ ಆಗ್ತಾರೆ. ಹಾಗಾಗಿ ಪ್ರಪಂಚದಲ್ಲಿ ತುಂಬ ದೊಡ್ಡ ಶ್ರೀಮಂತರು ಹುಟ್ಟೋದಲ್ಲ 28ನೇ ತಾರೀಕು. 28ನೇ ತಾರೀಕಲ್ಲಿ ತುಂಬ ದೊಡ್ಡ ಶ್ರೀಮಂತರು ಹುಡ್ತಾರೆ. ಅದೇ ಥರ 19ನೇ ತಾರೀಕಲ್ಲಿ ಹುಟ್ಟೋರು ಸಿಕ್ಕಾಪಟ್ಟೆ ಸೋಕಿಗೆ ಬೀಳ್ತಾರೆ. ಅದರಲ್ಲಿ ಹೆಣ್ಮಕ್ಳು 19ನೇ ತಾರೀಕು ಹುಟ್ಟಬಾರ್ದು. ಹೆಣ್ಮಕ್ಳು 19ನೇ ತಾರೀಕು ಹುಟ್ಟರೆ ಮಕ್ಕಳಿಗೆ ಭಯಂಕರದ ಪ್ರಾಬ್ಲಮನ್ನು ಅನುಭವಿಸ್ತಾರೆ. ಅದೇ ರೀತಿಯಲ್ಲಿ ಚಟಕ್ಕೆ ಯಾಡ್ ಆಗ್ತಾರೆ. ಡ್ರಿಂಕ್ಸು ಅದು ಏನೇನೋ ಕೆಟ್ಟದೆಲ್ಲ ಇದೆಯಲ್ಲ ಸರ್, ಅದೆಲ್ಲ ತಗೋತಾರೆ. ಅದನ್ನು ನಂಗೆ ಬಾಯಲ್ಲಿದೆ, ನಂಗೆ ಗೊತ್ತಿಲ್ಲ 100%. 10ನೇ ತಾರೀಕು ಹೋರಾಟದ ವ್ಯಕ್ತಿ ಆಗ್ತಾರೆ, ತುಂಬ ಸಾಧನೆ ಮಾಡ್ತಾರೆ. 1ನೇ ತಾರೀಕು ಅಷ್ಟೇ ಸಿಗರೇಟಿಗೆ ತುಂಬ ಅಡಿಕ್ಟ್ ಆಗ್ತಾರೆ. ಮತ್ತು ತುಂಬ ಸೋಕಿಲಾಲ್ ಬೀಳಬಾರ್ದು ಈ ಡೇಟಲ್ಲಿ. ಈ ಡೇಟಲ್ಲಿ 1 and 7 ಕಾಂಬಿನೇಷನು ತುಂಬ ಶ್ರೀಮಂತ ಹುಡ್ತಾರೆ. ಇವರಿಗೆ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ತುಂಬ ಲಕ್ಕಿ ಬಣ್ಣ ಅಂತ ಬಂದಾಗ ಆರೆಂಜ್ ತುಂಬ ಬ್ಯೂಟಿಫುಲ್ ಆಗಿರ್ತದೆ. ಲೈಟ್ ಕ್ರೀಮ್ ಕಲರ್ ಬಣ್ಣ ತುಂಬ ಬ್ಯೂಟಿಫುಲ್ ಸಕ್ಸಸ್ ಕೊಡುತ್ತೆ. ಇವರಿಗೆ ಕೆಲಸ ಕಾರ್ಯದಲ್ಲಿ ಬಿಸ್ನೆಸ್ಗಳು ಆಗುವಂಥ ಕೆಲಸಗಳು ತುಂಬ ಜಾಸ್ತಿ ಕೆಲಸಗಳು ಹೋಟೆಲ್ ಉದ್ಯಮಿ ಆಗುತ್ತೆ, ಹೋಟೆಲ್ ಆಗುತ್ತೆ, ಮತ್ತು ಕಾರ್ಖಾನೆ ಕೆಲಸಗಳಾಗುತ್ತೆ. ಒಂದೊಂದು ಕಂಪ್ನಿಗಳನ್ನ ಮಾಡ್ಬೋದು. ಇಂಟರ್ನೆಟ್ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇಂಟರ್ನೆಟ್ಟಿಂದ ನೀವು ತುಂಬ ದುಡ್ಡನ್ನು ಗಳಿಸ್ಬೋದು, ತುಂಬ ಸಕಲ ಸಂಪತ್ತು ಐಶ್ವರ್ಯ ಕಾಣ್ಬೋದು. ಈ ವರ್ಷ ತುಂಬ ರಾಜಯೋಗ ಏನಂತ ಇಲ್ಲ, ಆದರೆ 1ನೇ ತಾರೀಕುವರೆಗೆ ಅಷ್ಟ ಐಶ್ವರ್ಯನೂ ಕೂಡ ಕಾದು ಬರುತ್ತೆ. 1ಕ್ಕೆ ತುಂಬ ಚೆನ್ನಾಗೈತೆ. 1-10-19-28 1ನೇ ತಾರೀಕಿಗೆ ಈ ವರ್ಷ ರಾಜಯೋಗ ಇದೆ. ಇನ್ನು 19ಕ್ಕೆ ಚೆನ್ನಾಗಿಲ್ಲ, 28ಕ್ಕೆ ಚೆನ್ನಾಗಿಲ್ಲ, ಮತ್ತು 10ಕ್ಕೆ ಚೆನ್ನಾಗಿಲ್ಲ. 1ನೇ ತಾರೀಕಿಗೆ ಸಕಲ ಸಂಪತ್ತು ಐಶ್ವರ್ಯ ಇದೆ. ಇವರು ಮಾಡಬೇಕಾದ್ರೆ ಇಷ್ಟೇ, ಇವರು ತುಂಬ ರಾಜಯೋಗದ ನಂಬರ್ಸ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೀವು ಸಾಕಷ್ಟು ಭಾಳ ಆರಾಧನೆ ಮಾಡುವಂಥ ಸೂರ್ಯಗ್ರಹಣಕ್ಕೆ ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡಬೇಕು. ತುಂಬ ರಾಜಯೋಗನ ಕೊಡುತ್ತೆ. ಸೂರ್ಯನ ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ. ಮತ್ತು ನೀವು 1ನೇ ತಾರೀಕು ಆದಷ್ಟು ನಿಮಗೆ ಲಕ್ ಬರಬೇಕು, ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಅಂದರೆ ನೀವು ಮಲಗೋ ಮಂಚ ತುಂಬ ಹೈಟ್ ಇರಬಾರ್ದು, ತುಂಬ ಡೌನ್ ಇರಬೇಕು. 1-10-19 ಯಾವುದೇ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಮಂಚ ತುಂಬ ಹೈಟ್ ಇರಬಾರ್ದು, ತುಂಬ ಡೌನ್ ಇರಬೇಕು. ತುಂಬ ಅಷ್ಟ ಐಶ್ವರ್ಯನ ಕೊಡುತ್ತೆ. ಮತ್ತು ನಿಮಗೆ ಕಬ್ಬಿಣದ ಬಿಸ್ನೆಸ್ಸು, ಲಿಕ್ವಿಡ್ ಬಿಸ್ನೆಸ್ಸು ತುಂಬ ಚೆನ್ನಾಗುತ್ತೆ. ಶನಿಗೂ ಸೂರ್ಯನಿಗೂ ಹಂಗಲ್ಲ, ಯಾವಾಗಲೂ ವಿರೋಧವಾಗಿರೋ ಬಿಸ್ನೆಸ್ನ ಮಾಡಿದ್ರೆ ತುಂಬ ಲಕ್ ಬರುತ್ತೆ. ಆದರೆ ಕಬ್ಬಿಣದಿಂದ ತುಂಬ ಹುಷಾರಾಗಿರಬೇಕು. ಕಬ್ಬಿಣ ನಿಮಗೆ ಆಪತ್ತನ್ನು ಕೂಡ ಕೊಡುತ್ತೆ. ಬಿಸ್ನೆಸ್ ತುಂಬ ಕ್ಲಿಕ್ ಮಾಡುತ್ತೆ. ಅದೇ ಥರ ಇವರಿಗೆ ಹೋಟೆಲ್ ಮತ್ತು ಬೇಕ್ರಿ ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಭಾಳ ದೊಡ್ಡ ಬಿಸ್ನೆಸ್ಸನ್ನು ತಂದು ಕೊಡುತ್ತೆ. ಮತ್ತು ಟ್ರಾವೆಲ್ಸ್ ಕೆಲಸ ತುಂಬ ಆಗಬಾರ್ಕಲ್ಲ. ಟ್ರಾವೆಲ್ಸ್ನ ಅತಿ ಹೆಚ್ಚು ಮಾಡಬಾರ್ದು. ಟ್ರಾವೆಲ್ಸು ನಿಮಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡುತ್ತೆ. ಟ್ರಾವೆಲ್ಸ್ ಲೈನಲ್ಲಿ ಹೋಗಬೇಡಿ. ಟ್ರಾವೆಲ್ಸ್ ಬಿಟ್ಟು ಇನ್ನೆಲ್ಲವೂ ಮಾಡೋದು. ಮತ್ತು ಓದಿ ತುಂಬ ಒಳ್ಳೆಯ ವ್ಯಕ್ತಿ ಆಗ್ಬೋದು. ಹೆಣ್ಮಕ್ಳು ತುಂಬ ಅತಿ ಹೆಚ್ಚು ನೋಡೋಕ್ಕೆ ಸುಂದರವಾಗಿರ್ತಾರೆ. ಹೈಟು ಪಿಟ್ಟು ಕಲರ್ಸು ಸೀರೆ ಉಟ್ಟಿದಾಗ ಅದ್ಭುತವಾದ ವ್ಯಕ್ತಿ ಆಗ್ತಾರೆ. ಇವರು ಆದಷ್ಟು ಸೋಕಿಗೆ ಬೀಳ್ತಾರೆ 100%. ಅಂದರೆ ಮಧುಮೇಹ, ಡ್ರಿಂಕ್ಸ್ ಮಾಡೋದು, ಇದೇನೇನೋ ಭಾಳ ವಿಶೇಷವಾಗಿ ತುಂಬ ಡ್ರಿಂಕ್ಸ್ಗೆ ಆ್ಯಡ್ ಆಗ್ತಾರೆ. ಇದನ್ನು ಆ್ಯಡ್ ಆಗದಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಈ ವರ್ಷ 2 ನಂಬರ್ಸ್ ಇಲ್ಲ, 9 ನಂಬರ್ಸಲ್ಲಿ ಆ 2 ನಂಬರ್ಲು ಒಟ್ಟಿಗೆ ಬರುತ್ತೆ. ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಒಳ್ಳೆಯದಾಗಲಿ.